ಶ್ರೀ ಗುರುಭ್ಯೋ ನಮಃ. ಹರಿವಂಶ ಪರ್ವದ 2ನೇ ಅಧ್ಯಾಯದಲ್ಲಿ ಚಂದ್ರನ ಮಗಳ ಮಗನಾದ ದಕ್ಷ ಪ್ರಜಾಪತಿ ತನ್ನ ಕನ್ಯೆಯರನ್ನ ತನ್ನ ಅಜ್ಜನೇ ಆದಂಥ ಚಂದ್ರನಿಗೆ ಮದುವೆ ಮಾಡಿಕೊಟ್ಟದ್ದು ಹೇಗೆ ಅನ್ನುವಂಥ ಪ್ರಶ್ನೆಗೆ ವೈಶಂಪಾಯನರು ಸಕಲ ಜೀವಿಗಳು ಪ್ರತಿಯೊಂದು ಸೃಷ್ಟಿಯಲ್ಲೂ ಪ್ರತಿಯೊಂದು ಯುಗದಲ್ಲೂ ಪುನಃ ಹುಟ್ಟು ಸಾವುಗಳನ್ನು ಅನುಭವಿಸ್ತಿರ್ತಾರೆ. ಹಾಗಾಗಿ ಇದು ಯಾವುದು ಅಸಹಜ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ತಾರತಮ್ಯದ ಅನುಸಾರವಾಗಿ 10ನೇ ಕಕ್ಷೆಯಲ್ಲಿ ಬಂದಂತಹ ದಕ್ಷ ಪ್ರಜಾಪತಿ 12ನೇ ಕಕ್ಷೆಯಲ್ಲಿ ಬಂದಂತಹ ಚಂದ್ರನಿಗಿಂತ ಜ್ಯೇಷ್ಠನಾದ್ದರಿಂದ ಜ್ಯೇಷ್ಠನಾದ ದಕ್ಷ ಪ್ರಜಾಪತಿ ತನ್ನ ಕನಿಷ್ಠನಾದಂತಹ ಚಂದ್ರನಿಗೆ ತನ್ನ ಕನ್ಯೆಯರನ್ನು ಮದುವೆ ಮಾಡಿಕೊಟ್ಟದ್ರಲ್ಲಿ ಯಾವುದೇ ಅನೌಚಿತ್ಯವೂ ಇಲ್ಲ ಅನ್ನುವಂಥ ಘಟನೆಯಿಂದ ಅಲ್ಲಿ ನಾವು ವಿವರ ಸಮೇತವಾಗಿ ನೋಡಿದೆವು. ದಕ್ಷ ಪ್ರಜಾಪತಿಯ ಸೃಷ್ಟಿಕತ್ವವನ್ನು ತಿಳಿದಾಗ ಸಂತಾನ ಭಾಗ್ಯವನ್ನು ಪಡೆದು ಆಪತ್ತುಗಳನ್ನು ದೂರ ಮಾಡಿಕೊಂಡು ಸದ್ಗತಿಯನ್ನು ಪಡಿತಾನೆ ಎನ್ನುವಲ್ಲಿಗೆ 2ನೇ ಅಧ್ಯಾಯ ಮುಕ್ತಾಯವಾಗಿತ್ತು. 3ನೇ ಅಧ್ಯಾಯದಲ್ಲಿ ಜನಮೇಜಯ ವೈಶಂಪಾಯನರನ್ನು ಕೇಳಿದ. ದೇವ ದಾನವ ಗಂಧರ್ವ ಉರಗ ರಾಕ್ಷಸರ ಇವರ ಉತ್ಪತ್ತಿಯನ್ನು ವಿಸ್ತಾರವಾಗಿ ನನಗೆ ಹೇಳಿ ಅಂತ ಆತ ಕೇಳಿದಾಗ ವೈಶಂಪಾಯನರು ಹೇಳಿದ್ರು, ದಕ್ಷ ಪ್ರಜಾಪತಿಗೆ ಚತುರ್ಮುಖ ಬ್ರಹ್ಮ ಪ್ರಾಣಿಗಳನ್ನು ಸೃಷ್ಟಿ ಮಾಡು ಎಂಬುದಾಗಿ ಆಜ್ಞೆ ಮಾಡಿದ. ಮೊದಲು ಋಷಿಗಳನ್ನ, ದೇವತೆಗಳನ್ನ, ಗಂಧರ್ವರನ್ನ, ಅಸುರರನ್ನ, ರಾಕ್ಷಸರನ್ನ, ಯಕ್ಷ ಭೂತ ಪಿಶಾಚರನ್ನ, ಪಶು ಪಕ್ಷಿ ಸರ್ಪಗಳನ್ನ ಸಂಕಲ್ಪ ಮಾತ್ರದಿಂದಲೇ ಅವನು ಸೃಷ್ಟಿಸಿದಂತ ವಿವರಣೆಯನ್ನು ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿಗೆ ಮತ್ತು ಶಿವನಿಗೆ ಹಿಂದಿನ ಕಲ್ಪದಲ್ಲಿ ಇರುವಂತ ವೈರ ಶಿವನಿಗೆ ಸ್ಮರಣೆಗೆ ಬಂದು ಆತ ದಕ್ಷನ ಮಾನಸಿಕವಾದಂತಹ ಸೃಷ್ಟಿಗೆ ವಿಘ್ನವನ್ನ ಕಲ್ಪಿಸಿದ. ಆಗ ದಕ್ಷ ಪ್ರಜಾಪತಿ ತನ್ನ ಮಾನಸಿಕ ವೃದ್ಧಿ ಹೊಂದರಂತಾದಾಗ ಸ್ತ್ರೀ ಪುರುಷರ ದೈಹಿಕ ಸಂಪರ್ಕದ ಮೂಲಕ ಸೃಷ್ಟಿಯನ್ನ ಮುಂದುವರಿಸಬೇಕು ಅಂತ ದಕ್ಷ ಪ್ರಜಾಪತಿ ನಿಶ್ಚಯಿಸಿದ. ವೀರಣ ಪ್ರಜಾಪತಿಯ ಮಗಳಾದಂತಹ ಅಸಿಕ್ನಿ ಎಂಬಾಕೆಯನ್ನ ಆತ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡ. 5,000 ಮಕ್ಕಳನ್ನ ಅವಳಲ್ಲಿ ಪಡೆದ. ಅವರೆಲ್ಲರೂ ಕೂಡ ಸಂತಾನೋತ್ಪತ್ತಿಗಾಗಿ ಅಣಿಯಾದಾಗ ನಾರದರು ಅವರನ್ನ ಸಂತಾನೋತ್ಪತ್ತಿಯಿಂದ ವಿಮುಖರನ್ನಾಗಿ ಮಾಡಿದ್ರು. ಅದು ನಾರದರಿಗೆ ಸ್ವಯಂ ಶಾಪ ಬರಲಿಕ್ಕೆ ಕಾರಣ ಆಯಿತು ಮತ್ತು ದಕ್ಷ ಪ್ರಜಾಪತಿ ಮಕ್ಕಳ ಶಾಪಕ್ಕೆ ಕಾರಣ ಆಯಿತು. ಮುಂದೆ ಆ ನಾರದರು ಕಶ್ಯಪನಿಗೆ ಆ ವೀರನ ಪ್ರಜಾಪತಿಯ 2ನೇ ಮಗಳಾದಂತಹ ಮತ್ತೊಬ್ಬ ಅಸಿಕ್ನಿ ಎಂಬಾಕೆಯಲ್ಲಿ ಉತ್ಪತ್ತಿ ಪಡೆಯುವುದಕ್ಕೆ ಕಾರಣ ಆಯಿತು. ಹರಿಯೇಶ್ವರ ಪ್ರಸಿದ್ಧರಾಗಿದ್ದಂತಹ 5,000 ಮಕ್ಕಳನ್ನು ಅವರು ನಾಶಪಡಿಸಿಬಿಟ್ಟು ವಿಧಿಯ ನಿಯಮಕ್ಕೆ ಅನುಸಾರವಾಗಿ ಆಗ ದಕ್ಷ ಆ ನಾರದರನ್ನ ನಾಶಗೊಳಿಸಬೇಕು ಅಂತ ಉದ್ಯುಕ್ತನಾದ. ಚತುರ್ಮುಖ ಬ್ರಹ್ಮ ಮರೀಚಿ ಮೊದಲಾದ ಮಹರ್ಷಿಗಳಲ್ಲಿ ಕರೆದುಕೊಂಡು ಬಂದು ನಾರದರ ಪರವಾಗಿ ನಾರದರ ಕಾರಣಕ್ಕಾಗಿ ದಕ್ಷ ಪ್ರಜಾಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡ. ಆಗ ಚತುರ್ಮುಖ ಬ್ರಹ್ಮ ಮತ್ತು ದಕ್ಷರ ನಡುವೆ ಸಂಧಿಯೊಂದು ಏರ್ಪಾಡಾಯಿತು. ನಿನ್ನ ಚತುರ್ಮುಖ ಬ್ರಹ್ಮನ ಮಗಳಾದಂತಹ ನಾರದ ನನ್ನ ಮಗಳಲ್ಲಿ ಅಂದ್ರೆ ನನಗೆ ಮಗಳಿಗೆ ಸಮಾನಳಾದಂತಹ ನನ್ನ ಪತ್ನಿಯ ತಂಗಿಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದು ನನಗೆ ದೌಹಿತ್ರನಾಗ್ಲಿ ಎಂದು ನಿಬಂಧನೆ ಕೊಟ್ಟ ದಕ್ಷ ಪ್ರಜಾಪತಿ. ಕಶ್ಯಪ 13 ಜನ ಕನ್ಯೆಯರನ್ನ ದಕ್ಷ ಪ್ರಜಾಪತಿಯ ಕನ್ಯೆಯರನ್ನ ಮದುವೆಯಾಗುವ ಸಂದರ್ಭದಲ್ಲಿ ಆ ವೀರಣ ಪ್ರಜಾಪತಿ
ಈ ಎರಡನೇ ಮಗಳಾದಂತಹ ಅಸಿಕ್ಮೆ ಎಂಬಾಕೆಯನ್ನ ಕಶ್ಯಪನಿಗೆ ಕೊಟ್ಟು ಮದುವೆ ಮಾಡಿದ. ದಕ್ಷನ ಶಾಪದ ಕಾರಣದಿಂದಾಗಿ ನಾರದರು ಪುನಃ ಆ ಕನ್ಯೆಯಲ್ಲಿ ಹುಟ್ಟಿ ಬಂದರು. ಹಿಂದೊಮ್ಮೆ ಅವರು ಹುಟ್ಟಿದ್ರು, ಈಗ ಮತ್ತೊಮ್ಮೆ ಹುಟ್ಟಿ ಬಂದರು. ಜನಮೇಜಯ ಕೇಳಿದ, ನಾರದರು ದಕ್ಷ ಪ್ರಜಾಪತಿಯ 5,000 ಮಕ್ಕಳನ್ನ ಹೇಗೆ ವಿನಾಶಗೊಳಿಸಿದರು, ಯಾವ ಕಾರಣಕ್ಕಾಗಿ ವಿನಾಶಗೊಳಿಸಿದರು, ಅದರ ಸಂಪೂರ್ಣ ವಿವರವನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡಿದಾಗ ವೈಶಂಪಾಯನರು ಅದನ್ನು ವಿವರಿಸಿ ಹೇಳಿದರು. ಬಾಲಿಶಾಹ ದತಯೂಯಂ ವೈ ನಾಸ್ತ್ಯಾಜಾನೀತ ವೈಭವ ಪ್ರಮಾಣಂ ಸೃಷ್ಟುಕಾಮಾಸ್ಥ ಪ್ರಜಾಃ ಪ್ರಾಚೇಕಸಾತ್ಮಜಾಃ ಅಂತರ್ಊರ್ಧ್ವಮದಶ್ಚೈವ ಕಥಂ ಸುಕ್ಷತ ವೈಸ್ತಜಾಃ. 5,000 ಜನ ಮಕ್ಕಳನ್ನ ದಕ್ಷ ಪ್ರಜಾಪತಿ ಸೃಷ್ಟಿ ಮಾಡಿ ಅವರನ್ನ ಸಂತಾನ ಉತ್ಪಾದನೆಗೆ ಅಣಿಗೊಳಿಸುವ ವಿಚಾರದಲ್ಲಿದ್ದ. ಆಗ ನಾರದರು ಆ 5,000 ಜನರನ್ನ ಸಂಧಿಸಿ ಹೇಳಿದ್ರು, ನೀವು ನಿಜವಾಗಿಯೂ ಮೂರ್ಖರೇ, ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬಯಸಿದ್ದೀರಿ. ನೀವು ವಿಶ್ವದ ವಿಸ್ತಾರವನ್ನೇ ತಿಳಿದವರಾಗಿಲ್ಲ. ವಿಶ್ವ ಮೇಲೆ ಕೆಳಗೆ ಮಧ್ಯದಲ್ಲಿ ಅಪಾರವಾದಂತಹ ವಿಸ್ತಾರವನ್ನು ಪಡೆದಿದೆ. ಇಂಥ ವಿಶ್ವದಲ್ಲಿ ನೀವು ಪ್ರಜೆಗಳನ್ನು ಹೇಗೆ ಸೃಷ್ಟಿ ಮಾಡ್ತೀರಿ? ನಾರದರು ಹೀಗಂದಾಗ ಅವರ ಮಾತನ್ನು ಕೇಳಿ ಆ ತಕ್ಷಣ ಮಕ್ಕಳು ಭೂಮಿಯ ವಿಸ್ತಾರವನ್ನು ತಿಳಿಯುವುದಕ್ಕಾಗಿ ಎಲ್ಲ ದಿಕ್ಕುಗಳಿಗೂ ಹೊರಟೋಗ್ಬಿಟ್ರು. ಅವರು ಹೊರಟು ಹೋದವರು ಸಮುದ್ರಕ್ಕೆ ಹೋಗಿ ಸೇರಿದಂತೆ ನದಿ ತಿರುಗಿ ಬರದಂತೆ ಇವರು ಎಲ್ಲರೂ ಕೂಡ ಹಿಂತಿರುಗಿ ಬರಲೇ ಇಲ್ಲ. ಮತ್ತವರೆಂದೂ ದಕ್ಷನನ್ನು ಸಂಧಿಸಲೇ ಇಲ್ಲ. ಹೀಗಾದಾಗ ಆ ದಕ್ಷ ಪ್ರಜಾಪತಿ ಮತ್ತೆ ತನ್ನ ಪತ್ನಿಯಾದ ಅಸಿಕ್ಮೆಯಲ್ಲಿ 1,000 ಜನ ಮಕ್ಕಳನ್ನು ಹುಟ್ಟಿಸಿದ. ಅವರಿಗೆ ಶಬಲಾಶ್ವರ ಅಂತ ಹೆಸರಿತ್ತು. ಅವರು ಕೂಡ ಹರೀಶ್ವರಂತೆ ಪ್ರಜಾಭಿವೃದ್ಧಿಗೆ ಸಿದ್ಧರಾದರು. ಮತ್ತೆ ನಾರದರಲ್ಲಿ ಆಗಮಿಸಿ ಆ ಹರೀಶ್ವರಿಗೆ ಬೋಧನೆ ಮಾಡಿದಂತೆ ಈ ಶಬಲಾಶ್ವರಿಗೂ ಕೂಡ ಪೃಥ್ವಿಯ ವಿಸ್ತಾರವನ್ನು ತಿಳಿದು ಬನ್ನಿ ಅಂತ ಬೋಧನೆ ಮಾಡಿದರು. ಮಹಾಮುನಿಗಳಾದಂತಹ ನಾರದರು ನಮಗೆ ಯುಕ್ತವಾದ ಮಾತನ್ನೇ ಹೇಳಿದ್ದಾರೆ. ನಮ್ಮ ಸಹೋದರರಂತೆ ನಾವು ಕೂಡ ಭೂಮಿಯ ಈ ಪ್ರಪಂಚದ ವಿಸ್ತಾರವನ್ನು ಅರಿತುಕೊಳ್ಬೇಕು, ಅಲ್ಲದೆ ನಮ್ಮ ಸಹೋದರಿ ಎಲ್ಲಿದ್ದಾರೆ ಅಂತ ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಇವೆರಡು ಕೆಲಸಗಳನ್ನ ಸಮಾಪ್ತಗೊಳಿಸಿ ನಾವು ಮುಂದೆ ಪ್ರಜೆಗಳನ್ನು ಸೃಷ್ಟಿ ಮಾಡೋಣ ಅಂತ ಅವರು ಆಲೋಚನೆ ಮಾಡಿದರು. ಹರಿಯೇಶ್ವರರು ಹಿಡಿದ ಮಾರ್ಗವನ್ನೇ ಈ ಶಬಲಾಶ್ವರ ಕೂಡ ಹಿಡಿದರು. ಅವರಂತೂ ಇವರು ಕೂಡ ತಿರುಗಿ ಬರಲೇ ಇಲ್ಲ. ಆ ಸಂದರ್ಭದಿಂದ ಮೊದಲುಗೊಂಡು ಕಳೆದು ಹೋದಂತಹ ಒಬ್ಬ ವ್ಯಕ್ತಿಯನ್ನು ಹುಡುಕ್ಲಿಕ್ಕಾಗಿ ಅವನ ಸಹೋದರನ್ನೇ ಕಳಿಸಬಾರದು. ಕಳಿಸಿದ್ರೆ ಆತನು ಕೂಡ ನಾಶ ಹೊಂದಿಬಿಡ್ತಾನೆ. ಕಳೆದು ಹೋದಂತಹ ವ್ಯಕ್ತಿಯನ್ನ ಹುಡುಕ್ಲಿಕ್ಕಾಗಿ ಯಾರನ್ನಾರು ಕಳಿಸೋದಿದ್ರೆ ಬೇರೆ ವ್ಯಕ್ತಿಯನ್ನೇ ಕಳಿಸಬೇಕು ಅಂತ ಪರಿಪಾಠಿ ಅಲ್ಲಿಗೆ ಸೃಷ್ಟವಾಯಿತು. ತದಾ ಪ್ರಕೃತಿ ವೈ ಧಾತ ಧಾತುರ ಅನ್ವೇಷಣಂ ಕೃತ ಪ್ರಯಾಸೋ ನಶ್ಯತಿ ಕ್ಷಿಪ್ರಂ ತನ್ನ ಕಾರ್ಯಂ ವಿಪರ್ಚಿತ. ತನ್ನ ಶಬಲಾಶ್ವರಿ ಎಂಬುದಾಗಿ 2ನೇ ಬಾರಿ ಹುಟ್ಟಿದಂತಹ 1,000 ಮಕ್ಕಳು ಕೂಡ ಅಂತ್ಯವನ್ನು ಕಂಡಾಗ ತಕ್ಷಣ ಅತ್ಯಂತ ಕ್ರುದ್ಧನಾದ, ನಾಶವಾಗಿ ಹೋಗಿ ಮತ್ತೊಮ್ಮೆ ಪುನಃ ಗರ್ಭವಾಸವನ್ನು ಪಡೆದುಕೋ ಎಂಬುದಾಗಿ ನಾರದರಿಗೆ ಆತ ಶಾಪ ಇಟ್ಬಿಡ್ತಾರೆ. ತನ್ನ ಪುತ್ರರಾದಂತಹ 1,000 ಮಂದಿ ಶಬಲಾಶ್ವರು ಕೂಡ ಹಿಂತಿರುಗಬಾರದನ್ನು ತಿಳಿದ ದಕ್ಷ ಪ್ರಜಾಪತಿ ತನ್ನ ಪತ್ನಿಯಲ್ಲಿ 60 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿಸಿದ. ಹೆಣ್ಣು ಮಕ್ಕಳಿಂದಲೇ ಸೃಷ್ಟಿ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಹೊಂದಬಹುದು. ಗಂಡು ಮಕ್ಕಳನ್ನು ಸೃಷ್ಟಿ ಮಾಡಿದರೆ ಮತ್ತೆ ನನ್ನ ಸಂತಾನಕ್ಕೆ ಹಿಂದೆ ಬಂದಂತಹ ಮರಣವೇ ಬರಬಹುದು ಅಂತ ಅದು ಭಾವಿಸಿದ್ದಿರಬಹುದು. ಆ 60 ಜನ ಮಕ್ಕಳಲ್ಲಿ ಕೆಲವರನ್ನ ದಕ್ಷ ಪ್ರಜಾಪತಿ ಕಶ್ಯಪನಿಗೆ ಮದುವೆ ಮಾಡಿಕೊಟ್ಟ, ಮತ್ತೆ ಕೆಲವರನ್ನ ಸೋಮನಿಗೆ, ಮತ್ತೆ ಕೆಲವರನ್ನ ಧರ್ಮನಿಗೆ, ಮತ್ತೆ ಕೆಲವರನ್ನ ಉಳಿದ ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ಟ. ಧರ್ಮನಿಗೆ 10 ಮಕ್ಕಳನ್ನ, ಕಶ್ಯಪನಿಗೆ 13, ಚಂದ್ರನಿಗೆ ನಕ್ಷತ್ರ ರೂಪಿಣಿಯರಾದಂತಹ 27 ಜನ ಮಕ್ಕಳನ್ನ, ಅಧಿಷ್ಠನಿಗೆ 4ರನ್ನ, ಭೃಗುಪುತ್ರನಿಗೆ 2ರನ್ನ, ಅಂಗಿರಸನಿಗೆ 2ರನ್ನ, ಕೃಷಾಶ್ವನಿಗೆ 2ರನ್ನ ಮದುವೆ ಮಾಡಿಕೊಟ್ಟ. ಅವರ ಮಂಗಳಕರವಾದ ನಾಮಗಳನ್ನು ಹೇಳ್ತೇನೆ ಕೇಳು ಅಂದ್ರು ವೈಶಂಪಾಯನರು. ಅರುಂಧತಿ, ವಸು, ಯಾಮಿ, ಲಂಬ, ಭಾನು, ಮರುತ್ವತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ ಮತ್ತು ವಿಶ್ವ ಎಂಬುವರು ದಕ್ಷ ಪ್ರಜಾಪತಿಯ ಹೆಣ್ಮಕ್ಳು. ಅವರು ಧರ್ಮನ ಪತ್ನಿಯರು.
ಆ ಪತ್ನಿಯಲ್ಲಿ ಹುಟ್ಟಿದಂತಹ ಮಕ್ಕಳ ನಾಮಗಳನ್ನು ಕೇಳು. ವಿಶ್ವ ಎಂಬುವಲ್ಲಿ ವಿಶ್ವ ದೇವತೆಗಳು, ಸಾಧ್ಯ ಎಂಬುವಲ್ಲಿ ಸಾಧ್ಯರು, ಮೃತ್ಪತಿ ಎಂಬುವಲ್ಲಿ ಮರುತ್ವಂತರು, ವಸು ಎಂಬುವಲ್ಲಿ ವಸುಗಳು, ಭಾನು ಎಂಬುವಲ್ಲಿ ಭಾನುಗಳು, ಮುಹೂರ್ತ ಎಂಬುವಲ್ಲಿ ಕ್ಷಣ, ಲವ ಮೊದಲಾದ ಸೂಕ್ಷ್ಮ ಕಾಲಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಲಂಬ ಎಂಬಾಕೆಯಲ್ಲಿ ಘೋಷ ಮೊದಲಾದ ಮಂತ್ರಾಭಿಮಾನಿ ದೇವತೆಗಳು, ಯಾಮಿ ಎಂಬುವವರಲ್ಲಿ ನಾಗವೀಥಿ ಎಂಬಾಕೆ, ಆಕೆ ಸ್ವರ್ಗಕ್ಕೆ ಅಭಿಮಾನಿಯಾದಂತಹ ದೇವತೆ, ಅರುಂಧತಿ ಎಂಬಲ್ಲಿ ಘೃತ, ಪಶು, ಔಷಧಿ ಮೊದಲಾದ ಪೃಥ್ವಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಅಭಿಮಾನಿ ದೇವತೆಗಳು, ಸಂಕಲ್ಪ ಎಂಬಾಕೆಯಲ್ಲಿ ಸರ್ವಾತ್ಮನಾದಂತಹ ಸಂಕಲ್ಪ, ಆತ ಮಾನಸಿಕ ಕ್ರಿಯಾಭಿಮಾನಿ ದೇವತೆ, ಯಾಮಿ ಎಂಬಾಕೆಯಲ್ಲಿ ಹುಟ್ಟಿದಂತಹ ನಾಗವೀತಿ ಎಂಬುವಲ್ಲಿ ಮುಂದೆ ವೃಷಲಂಬ ಎಂಬುವರು ಹುಟ್ಟಿದ್ರು. ಆಕೆ ದಕ್ಷ ಪ್ರಜಾಪತಿಯ ಮೊಮ್ಮಗಳು. ಪ್ರತ್ಯೇಕ ಮಗದಂತಹ ಈ ದಕ್ಷ ಪ್ರಜಾಪತಿ ಸೋಮನಿಗೆ 27 ಜನ ನಕ್ಷತ್ರ ರೂಪಿಣಿಯರಾದಂತಹ ಕನ್ಯರನ್ನ ಮದುವೆ ಮಾಡಿಕೊಟ್ಟ. ಜ್ಯೋತಿಷಾಸ್ತ್ರದಲ್ಲಿ ಅವರ ಪ್ರಸಿದ್ಧಿ ಇದೆ. ಕೆಲವು ಇತರ ದೇವತೆಗಳು ಅಷ್ಟವಸುಗಳು ಅಂತ ಪ್ರಸಿದ್ಧರಾಗಿದ್ದಾರೆ. ಅವರ ಶುಭನಾಮಗಳನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತೇನೆ, ಅದನ್ನು ಕೇಳು. ಆಪ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ ಮತ್ತು ಪ್ರಭಾಸ ಎಂಬುದಾಗಿ 8 ಜನ ವಸುಗಳು ಪ್ರಸಿದ್ಧರಾಗಿದ್ದಾರೆ. ಆಪನಿಗೆ ವೈತಂಡ್ಯ, ಶ್ರಮ, ಶಾಂತ, ಮುನಿ ಎಂಬುದಾಗಿ 4 ಜನ ಮಕ್ಕಳು ಜನಿಸಿದರು. ಮುಂದೆ ಧ್ರುವನಿಗೆ ಪೂಜ್ಯನಾದಂತಹ ಕಾಲ ಅವನ ಮಗ. ವರ್ಚಸ್ ಎಂಬಾತ ಸೋಮನ ಅನ್ನುವಂಥ ವಸುವಿನ ಮಗ. ಧರ ಎಂಬ ವಸುವಿಗೆ ದ್ರವಿಣ ಮತ್ತು ಹುತ ಹುಯ ಎಂಬುದಾಗಿ 2 ಮಕ್ಕಳು. ಧರಣ ಮತ್ತೊಬ್ಬ ಪತ್ನಿಯಾದಂತಹ ಮನೋಹರ ಎಂಬಾಕೆಯಲ್ಲಿ ಶಿಶಿರ, ಪ್ರಾಣ ಮತ್ತು ರಮಣ ಎಂಬುದಾಗಿ 3 ಜನ ಮಕ್ಕಳು ಜನಿಸಿದರು. ಅನಿಲ ಅನ್ನುವ ವಸುವಿಗೆ ಶಿವ ಎಂಬ ಪತ್ನಿಯಲ್ಲಿ ಮನೋಜವ ಮತ್ತು ಅವಿಜ್ಞಾತಗತಿ ಎಂಬ ಹೆಸರಿನ 2 ಮಕ್ಕಳು ಜನಿಸಿದರು. ಅಗ್ನಿಯ ಮಗನಾದಂತಹ ಕುಮಾರ, ಆತ ಹುಲ್ಲಿನಲ್ಲಿ ಹುಟ್ಟಿದವನು. ಶಾಖ, ವಿಶಾಖ ಮತ್ತು ನೈಗಮೇಯ ಎಂಬುವರು ಆ ಕುಮಾರನ ನಂತರ ಹುಟ್ಟಿದಂತಹ 3 ಜನ ಮಕ್ಕಳು. ಕುಮಾರ ಶಿವಪಾರ್ವತಿಯರ ಮಗನಾದರೂ ಕೂಡ ಹುಲ್ಲಿನಲ್ಲಿ ಹುಟ್ಟಿದವನು. ಮತ್ತೆ ಹುಟ್ಟಿದ ಬಳಿಕ ಕೃತ್ತಿಕಾ ನಕ್ಷತ್ರಾಭಿಮಾನಿ ದೇವತೆಯ ಆಶ್ರಯವನ್ನು ಪಡೆದು ಅವರಿಂದ ಲಾಲಿಸಲ್ಪಟ್ಟವನಾದ್ರಿಂದ ಆತನಿಗೆ ಕಾರ್ತಿಕೇಯ ಅಂತ ಹೆಸರು. ಸ್ಕಂದ ಎಂಬುದಾಗಿ ಅವನಿಗೆ ಹೆಸರಿದೆ. ಸನತ್ಕುಮಾರನು ಅವನೇ ಆಗಿದ್ದಾನೆ. ಶಿವಪಾರ್ವತಿಯರ ತೇಜಸ್ಸಿನಿಂದ ಅವನು ಹುಟ್ಟಿದವನು. ಆ ಶಿವನ ತೇಜಸ್ಸನ್ನ ಅಗ್ನಿ ತನ್ನ ಮುಖದಲ್ಲಿ ಧಾರಣೆ ಮಾಡಿದ. ಶಿವಪಾರ್ವತಿಯರ ಮಿಲನಕ್ಕೆ ದೇವತೆಗಳು ಭಂಗ ಮಾಡಿದಾಗ ಶಿವನ ತೇಜಸ್ಸು ಸ್ಕಂದವಾಗಿತ್ತು. ಆ ಬಿದ್ದಂತ ತೇಜಸ್ಸನ್ನ ಅಗ್ನಿ ತನ್ನ ಮುಖದಲ್ಲಿ ಧಾರಣೆ ಮಾಡಿ ಗಂಗಾ ನದಿಯಲ್ಲಿ ತಗೊಂಡು ಹಾಕಿದ. ಗಂಗಾ ನದಿ ಅದನ್ನ ತಾನು ಧಾರಣೆ ಮಾಡಲಿಕ್ಕೆ ಅಸಮರ್ಥವಾಗಿ ಹುಲ್ಲಿನ ಮೇಲೆ ಹಾಕಿತು. ಆ ಹುಲ್ಲಿನ ಮೇಲೆ ಆ ಮಗು ಜನಿಸಿದಾಗ ಕೃತ್ತಿಕಾ ನಕ್ಷತ್ರಾಭಿಮಾನಿ ದೇವತೆಯರು ಅವನನ್ನ ಎದೆ ಹಾಲು ಉಡಿಸಿ ಸಲ್ಲಿಸಿದರು ಅನ್ನೋ ವರ್ಣನೆಯನ್ನು ನಾವು ಕೇಳ್ತೀವಿ. ಈ ಸ್ಕಂದನೇ ಸನತ್ಕುಮಾರ, ಆತನೇ ಕಾಮದೇವನು ಕೂಡ. ಕಾಮದೇವ, ಸನತ್ಕುಮಾರ ಮತ್ತು ಷಣ್ಮುಖ ಎಂಬ ಒಬ್ಬನೇ 3 ರೂಪಗಳು. ಆ ಷಣ್ಮುಖನೇ ಮುಂದೆ ಕೃಷ್ಣನ ಮಗನಾಗಿ ಸಾಂಬನಾಗಿ ಜನಿಸಿದ ಜಾಂಬವತಿಯಲ್ಲಿ, ಮತ್ತು ಕಾಮದೇವನೇ ಅರ್ಜುನನಾಗಿ ರುಕ್ಮಿಣಿಯಲ್ಲಿ ಜನಿಸಿದ ಅನ್ನುವ ಘಟನೆಯಿಂದ ಮುಂದೆ ನಾವು ನೋಡುತ್ತೇವೆ. ಪ್ರತ್ಯೂಷನ ಮಗ ದೇವರ ಎಂಬಾತ. ದೇವರನಿಗೆ 2 ಜನ ಮಕ್ಕಳಿದ್ದರು. ಬೃಹಸ್ಪತಿಗೆ, ದೇವಗುರುವಾದ ಬೃಹಸ್ಪತಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರಿನ ಶ್ರೇಷ್ಠವಾದಂತಹ ಒಬ್ಬ ಸಹೋದರಿ ಇತ್ತು. ಅವಳು ಯೋಗದಲ್ಲಿ ಸಿದ್ಧಿಯನ್ನು ಪಡೆದು ಐಹಿಕವಾದಂತಹ ಸಾಂಸಾರಿಕವಾದಂತಹ ಚಟುವಟಿಕೆಗಳಲ್ಲಿ ಅನಾಸಕ್ತವಾಗಿದ್ದು ಸಮಸ್ತ ಜಗತ್ತನ್ನು ಸಂಚಾರ ಮಾಡುತ್ತಿದ್ದು. ಆಕೆ 8ನೇ ವಸುವಾದಂತಹ ಪ್ರಭಾಸ ವಸುವಿಗೆ ಪತ್ನಿಯಾದ್ದು. ಅವಳಲ್ಲಿ ಹುಟ್ಟಿದವನೇ ವಿಶ್ವಕರ್ಮ ಎಂಬ ಹೆಸರಿನ ಪ್ರಜಾಪತಿ. ಆ ವಿಶ್ವಕರ್ಮ ಸಾವಿರಾರು ಕೆತ್ತನೆಯ ಕೆಲಸಗಳನ್ನು ಮಾಡಿದಂಥವನು. ದೇವತೆಗಳಿಗೆ ಆತ ಶಿಲ್ಪಿ.
ದೇವತೆಗಳಿಗೆ ವಿವಿಧವಾದಂತಹ ಆಭರಣಗಳನ್ನ ಆಯುಧಗಳನ್ನೆಲ್ಲವನ್ನು ಅವನೇ ನಿರ್ಮಿಸಿಕೊಟ್ಟವನು, ವಿಮಾನಗಳನ್ನು ಅವನೇ ನಿರ್ಮಿಸಿಕೊಟ್ಟವನು. ಮನುಷ್ಯರು ಕೂಡ ಆ ವಿಶ್ವಕರ್ಮನ ಶಿಲ್ಪವಿದ್ಯೆಯ ಅವಲಂಬನೆಯನ್ನು ಪಡೆದೇ ಇವತ್ತು ಜೀವನ ನಡೆಸುತ್ತಿದ್ದಾರೆ. ಇನ್ನು ಮುಂದೆ ದಕ್ಷನ 13 ಕನ್ಯೆಯರ ಸಂತಾನವನ್ನ ವಿವರಣೆ ಮಾಡುವರಿದ್ದಾರೆ. ಅದನ್ನ ಮುಂದಿನ ಕಥಾನಕದಲ್ಲಿ ಗಮನಿಸೋಣ.